ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. JEE ಮೇನ್ಸ್ ಸೆಷನ್ 2 ಎಕ್ಸಾಮ್ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ NTA ಒಂದು ಪೋರ್ಟಲ್ನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿರ್ತಕ್ಕಂಥ ಒಂದು ಅಪ್ಡೇಟು, ಜೊತೆಗೆ ಅಡ್ಮಿಟ್ ಕಾರ್ಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಡ್ಮಿಟ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಅಂಶಗಳೇನಿದ್ದಾವೆ ಅಂತಕ್ಕಂಥದ್ದನ್ನ ಗಮನಿಸೋಣ. ನೀವು NTA ಪೋರ್ಟಲ್ಗೆ ಹೋದಾಗ ಇದೇ ದಿನ ರಿಲೀಸ್ ಮಾಡಿರೋದು. ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್ ಆಫ್ JEE ಮೇನ್ಸ್ 2026 ಸೆಷನ್ 2 ಏಪ್ರಿಲ್ 2026 ಶೆಡ್ಯೂಲ್ ಟು ಅಪಿಯರ್ ಆನ್ 2nd to 4th ಏಪ್ರಿಲ್ 2026 ಅಂತ. ಸೊ 2ನೇ ತಾರೀಕಿನಿಂದ 4ನೇ ತಾರೀಕು ಏಪ್ರಿಲ್ ನಲ್ಲಿ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಪೇಪರ್ 1 BE ಮತ್ತು BTech ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಮಾರ್ಚ್ 29ರಂದೇ ಈ ದಿನ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಬೋತ್ ಎರಡೂ ಸೆಷನ್ಗೂ ಕೂಡ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರ್ತದೆ. ಸೊ ಫಸ್ಟ್ ಶಿಫ್ಟ್ ನಿಮಗೆ ಪ್ರಾರಂಭ ಆಗೋದು 9 to 12 ವರೆಗೆ ಇರ್ತದೆ. ಸೆಕೆಂಡ್ ಶಿಫ್ಟ್ ಪ್ರಾರಂಭ ಆಗೋದು ಮಧ್ಯಾಹ್ನ 3ರಿಂದ 6 ಗಂಟೆವರೆಗೆ ಕೂಡ ಇರ್ತದೆ. ಇನ್ನು ಏಪ್ರಿಲ್ 5ರಿಂದ 8ನೇ ತಾರೀಕುವರೆಗೆ ನಡೀತಕ್ಕಂಥ ಸೆಷನ್ಸ್ ಅಲ್ಲಿ ಪೇಪರ್ 1 2A, ಪೇಪರ್ 2A, ಪೇಪರ್ 2B ಮತ್ತು ಪೇಪರ್ 2A ಅಂಡ್ 2B ಬೋತ್ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ನಂತರದಲ್ಲಿ ಅಪ್ಡೇಟ್ ಗಳನ್ನ ನೀಡ್ತಾರೆ. ನಿಮ್ಮ ಅಡ್ಮಿಟ್ ಕಾರ್ಡ್ ಗಳನ್ನ ರಿಲೀಸ್ ಮಾಡ್ತಾರೆ. ಇದೊಂದು ಅಪ್ಡೇಟ್ ಇದೆ, ವಿದ್ಯಾರ್ಥಿಗಳ ಗಮನಿಸ್ಕೊಳ್ಳಿ. ನೀವು ಇಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಪೋರ್ಟಲ್ಗೆ ಬಂದಾಗ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥ ಒಂದು ಸೆಕ್ಷನ್ ಇದೆ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ JEE ಮೇನ್ 2026 ಸೆಷನ್ 2 ಅಂತ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, ಪಾಸ್ವರ್ಡ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಾದರಿಯಾಗಿ ನಾನು ನಿಮ್ಗೊಂದು ಅಡ್ಮಿಟ್ ಕಾರ್ಡ್ ಅನ್ನ ತೋರಿಸ್ತಾ ಇದ್ದೇನೆ, ವಿದ್ಯಾರ್ಥಿಗಳ ಗಮನಿಸ್ಕೊಳ್ಳಿ. ಯಾವ ರೀತಿ ಇರ್ತದೆ ನೀವು ಡೌನ್ಲೋಡ್ ಮಾಡಿರುವ ಅಡ್ಮಿಟ್ ಕಾರ್ಡ್ ನಲ್ಲಿ, ಜೊತೆಗೆ ನೀವು ಏನೆಲ್ಲ ವೆರಿಫೈ ಅನ್ನ ಮಾಡ್ಕೊಳ್ಬೇಕು. ಈಗಾಗಲೇ ಫಸ್ಟ್ ಸೆಷನ್ ಅನ್ನ ಬರೆದಿರೋ ಅಭ್ಯರ್ಥಿಗಳಿಗೂ ಇದರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರ್ತದೆ. ಜೊತೆಗೆ ಯಾರು ಪ್ರಥಮವಾಗಿ JEE ಸೆಷನ್ 2ಗೆ ಫಸ್ಟ್ ಟೈಮ್ ಬರಿತಾ ಇದ್ದೀರಿ, ಈಗಾಗಲೇ ಬರೆದ ಅಭ್ಯರ್ಥಿಗಳು ಕೂಡ ಇದ್ರು ಕೂಡ ಒಂದು ಬಾರಿ ನಿಮ್ಮ ಎಲ್ಲ ಬಯೋಡಾಟಾ ಏನೇನಲ್ಲಿ ಬಂದಿದೆ ಹಾಲ್ ಪರ್ಮಿಟ್ ನಲ್ಲಿ, ಅಡ್ಮಿಟ್ ಕಾರ್ಡ್ ನಲ್ಲಿ ಒಂದ್ಸಾರಿ ವೆರಿಫೈ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ ನಿಮ್ಮ ರೋಲ್ ನಂಬರ್ ಇರ್ತದೆ. ಸೊ ಈ ರೋಲ್ ನಂಬರ್ ಅನ್ನ ವೆರಿಫೈ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ನಂಬರ್ ಇಲ್ಲಿ ಪ್ರಿಂಟ್ ಆಗಿರ್ತದೆ. ಕ್ಯಾಂಡಿಡೇಟ್ ನೇಮ್ ಬಂದಿರ್ತದೆ ವಿತ್ ಸ್ಪೆಲ್ಲಿಂಗ್ ಜೊತೆಗೆ ಕರೆಕ್ಟ್ ಆಗಿದೆಯಾ ಒಂದ್ಸಾರಿ ಪರಿಶೀಲನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಾದರ್ ನೇಮ್ ಬಂದಿರ್ತದೆ, ನಿಮ್ಮ ಜೆಂಡರ್ ಬಂದಿರ್ತದೆ, ಡೇಟ್ ಆಫ್ ಬರ್ತ್ ಇರ್ತದೆ, ಕೆಟಗರಿ ಇಲ್ಲಿ ಮೆನ್ಷನ್ ಆಗಿರ್ತದೆ. SC ST OBC, ಜನರಲ್ ಮತ್ತು ಜನರಲ್ EWS ಇಷ್ಟೇ ಮಾತ್ರ ಸೆಂಟ್ರಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಮೀಸಲಾತಿ ಆಗಿರೋದ್ರಿಂದ ನಿಮ್ಮ ಕೆಟಗರಿಯನ್ನ ನೋಡ್ಕೊಳ್ಳಿ. ಸ್ಟೇಟ್ ಆಫ್ ಎಲಿಜಿಬಿಲಿಟಿ, ಯಾವ ಸ್ಟೇಟ್ ಇಂದ ನೀವು ಡೊಮಿಸಿಲ್ ಸ್ಟೇಟ್ ಯಾವ್ದು ಇರ್ತದೆ ಅದು ಬಂದಿರ್ತದೆ. ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಬೆಂಚ್ ಮಾರ್ಕ್ ಇತ್ತು ಅಂದ್ರೆ ಎಸ್ ಅಂತ ಬಂದಿರ್ತದೆ. ಜೊತೆಗೆ ಇಲ್ಲಿ ಈ ಭಾಗದ ಬಲಭಾಗದಲ್ಲಿ ನಿಮ್ಮ ಫೋಟೋ, ಯಾವುದು ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ಕೊಂಡಿರ್ತೀರಾ ಆ ಫೋಟೋ ಬಂದಿರ್ತದೆ. ಅದಾದ್ಮೇಲೆ ಒಂದು QR ಕೋಡ್ ಇರ್ತದೆ, ರೋಲ್ ನಂಬರ್ ಬಾರ್ ಕೋಡ್ ಇರ್ತದೆ. ರೋಲ್ ನಂಬರ್ ಬಾರ್ ಕೋಡ್ ಕೆಳಗಡೆ ಒಂದು ನಂಬರ್ ಇರ್ತದೆ. ಅದಾದ್ಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರ್ತದೆ. ಇಷ್ಟು ನಿಮ್ಮ ಸ್ಟೂಡೆಂಟ್ ನ ಬಯೋಡಾಟಾ ಪ್ರಾರಂಭದಲ್ಲಿ ಇರ್ತದೆ. ಅದಾದ ಮೇಲೆ ಟೆಸ್ಟ್ ಡೀಟೇಲ್, ನಿಮ್ಗೆ ಅಲರ್ಟ್ ಆಗಿರ್ತಕ್ಕಂಥ ಪರೀಕ್ಷಾ ಕೇಂದ್ರ ಯಾವುದು ಅಂತಕ್ಕಂಥ ಮಾಹಿತಿ ಇರ್ತದೆ. ಅಪ್ಲೈಡ್ ಫಾರ್ ಪೇಪರ್ 1 BE ಮತ್ತು BTech. ಮೀಡಿಯಂ ಆಫ್ ಕ್ವಶನ್ ಪೇಪರ್ ಬಂದಿರ್ತದೆ. ಇಲ್ಲಿ ಡೇಟ್ ಆಫ್ ಎಕ್ಸಾಮಿನೇಷನ್ ಈ ವಿದ್ಯಾರ್ಥಿಗೆ ಏಪ್ರಿಲ್ 4ರಂದು ಅಲರ್ಟ್ ಆಗಿರೋದು. ಶಿಫ್ಟ್ 2 ನಲ್ಲಿ ಅಲರ್ಟ್ ಆಗಿರೋದು. ನಿಮ್ಗೆ 1 ಆಗಿದ್ರೆ ಆ 1 ಅಲರ್ಟ್ ಆಗಿರ್ತದೆ ಮತ್ತು ಟೈಮಿಂಗ್ ಕೂಡ ಬಂದಿರ್ತದೆ. ಶಿಫ್ಟ್ 2 ಮಧ್ಯಾಹ್ನ 3ರಿಂದ 6 ಗಂಟೆವರೆಗೆ ನೋಡ್ಕೊಳ್ಳಿ. ರಿಪೋರ್ಟಿಂಗ್ ಟೈಮ್ ಎಟ್ ಸೆಂಟರ್, ನಿಮ್ಗೆ 3 ಗಂಟೆಯಿಂದ ಶಿಫ್ಟ್ ಪ್ರಾರಂಭ ಆಗ್ತದೆ ಅಂತಂದ್ರೆ ಬಿಫೋರ್ 2 hour ನೀವು ಅಲ್ಲಿ ಇರಬೇಕಾಗ್ತದೆ. 1 PM ಗೆ ನೀವು ಎಕ್ಸಾಮ್ ಸೆಂಟರ್ಗೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಎಂಟ್ರಿ ಗೇಟ್ ಕ್ಲೋಸಿಂಗ್ ಟೈಮು 2:30 PM ನಿಮ್ಗೆ ಅಲ್ಲಿ ಗೇಟ್ ಕ್ಲೋಸ್ ಆಗ್ತದೆ. ಅದಾದ್ಮೇಲೆ ಟೆಸ್ಟ್ ಸೆಂಟರ್ ಕೋಡು, ನೇಮು ಅಂಡ್ ಅಡ್ರೆಸ್ ಈ ಭಾಗದಲ್ಲಿ ಇರ್ತದೆ, ನಿಮ್ಗೆ ಯಾವ ಸೆಂಟರ್ ಅಲಾಟ್ ಆಗಿದೆ ಅಂತಕ್ಕಂಥದ್ದನ್ನ. ಆಮೇಲೆ ಫೋಟೋ ID ನೀವು ಯಾವ್ದು ಅಪ್ಲೋಡ್ ಮಾಡ್ಕೊಂಡಿದ್ದೀರಾ ಆ ಆಧಾರ್ನ ನಂಬರ್ನ ಕೊನೆಯ 4 ಡಿಜಿಟ್ ಇಲ್ಲಿ. ಇನ್ನು ಸೆಲ್ಫ್ ಡಿಕ್ಲರೇಷನ್ ಅಂಡರ್ಟೇಕಿಂಗ್ ಅಂತಕ್ಕಂಥದ್ದಿದೆ. ಇಲ್ಲಿ ನಿಮ್ಮ ಸ್ಟೂಡೆಂಟ್ ನೇಮ್ ಇರ್ತದೆ, ನಿಮ್ಮ ಅಡ್ರೆಸ್ ಇರ್ತದೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಪೇಜ್ ನಂಬರ್ 2 ಮತ್ತು ಪೇಜ್ ನಂಬರ್ 3 ಅಲ್ಲಿ ಅಡ್ವೈಸರಿ ನೀಡಿದ್ದಾರೆ, ಇಂಪಾರ್ಟೆಂಟ್ ಅಡ್ವೈಸರಿ ಫ್ರಮ್ NTA. ಅದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಕೆಳಭಾಗದಲ್ಲಿ ನೀವು ಬಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಅಂತಕ್ಕಂಥದ್ದಿದೆ. ಇದನ್ನ ಬಿಫೋರ್ ಎಕ್ಸಾಮಿನೇಷನ್ ಸೆಂಟರ್ ರೀಚ್ ಆಗೋಕ್ಕಿಂತ ಮೊದಲೇ ನೀವು ಇಲ್ಲಿ ಅಫಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವ ಫೋಟೋವನ್ನ ಫಿಕ್ಸ್ ಮಾಡಬೇಕು ಇಲ್ಲಿ ಅಂತಂದ್ರೆ, ಈಗಾಗಲೇ ಆನ್ಲೈನ್ ನಲ್ಲಿ ಏನ್ ಅರ್ಜಿ ಸಲ್ಲಿಸಿರ್ತೀರಾ
ಅದೇ ಫೋಟೋವನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಫೋಟೋವನ್ನ ಎಕ್ಸ್ಟ್ರಾ ಎಕ್ಸಾಮ್ ಸೆಂಟರ್ಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಸ್ಟಾಂಪ್ ಪ್ಯಾಡ್ ತೆಗೆದುಕೊಂಡು ಬಿಫೋರ್ ನೀವು ಸೆಂಟರ್ಗೆ ಹೋಗೋಕ್ಕಿಂತ ಮೊದಲು ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಅನ್ನ ಹಾಕೊಳ್ಳಿ. ಅದಾದ್ಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತಿದೆ, ಟು ಬಿ ಸೈನ್ಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಇನ್ವಿಜಿಲೇಟರ್ ಓನ್ಲಿ. ಅಲ್ಲಿ ಸಿಗ್ನೇಚರ್ ಮಾಡಿ. ನೀವು ಎಕ್ಸಾಮ್ ಹಾಲ್ ನಲ್ಲಿ ಮಾತ್ರ ಸಿಗ್ನೇಚರ್ ಮಾಡಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದಾವೆ, ಈಗ ನೀವು ನೋಡ್ಕೊಳ್ಳಿ. ಏನೆಲ್ಲ ತೆಗೆದುಕೊಂಡು ಹೋಗಬಹುದು ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಅಂತಂದ್ರೆ, ಪರ್ಸನಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಲೋ ಇದೆ, ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದನ್ನ ತೆಗೆದುಕೊಂಡು ಹೋಗ್ಬೋದು. ಎ ಸಿಂಪಲ್ ಟ್ರಾನ್ಸ್ಪರೆಂಟ್ ಬಾಲ್ ಪಾಯಿಂಟ್ ಪೆನ್ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಈ ಬಾರಿ ನೀಡಿದ್ದಾರೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡೆಡ್ ಫ್ರಮ್ NTA ವೆಬ್ಸೈಟ್ ಕ್ಲಿಯರ್ A4 ಪ್ರಿಂಟ್ಔಟ್ ನಲ್ಲಿ ನೀವು ತೆಗೆದುಕೊಂಡು ಹೋಗಿ. ಯೂಶುವಲಿ ಒಂದು ಕಲರ್ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗೋದು ಒಳ್ಳೆಯದು. ಸೊ ಡ್ಯೂಲಿ ಫೀಲ್ಡ್ ಅಂತ ಈಗಾಗಲೇ ಹೇಳಿದ ಹಾಗೆ ನೀವು ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಡಿಷನಲ್ 1 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಫಾರ್ ಅಟೆಂಡೆನ್ಸ್ ಸೀಟು. ನಿಮ್ಮ ಹಾಲ್ ಟಿಕ್ ನಲ್ಲಿ ಬಂದಿರತಕ್ಕಂತಹದ್ದು ಪ್ರಿಂಟ್ ಆಗಿ ಬಂದಿರುವ ನಿಮ್ಮ ಭಾವಚಿತ್ರ ಜೊತೆಗೆ ನೀವು ಅಂಟಿಸ್ತಕ್ಕಂಥ ಭಾವಚಿತ್ರ, ಒಂದು ಎಕ್ಸ್ಟ್ರಾ ಏನ್ ಭಾವಚಿತ್ರವನ್ನು ಒಯ್ತೀರಾ, ಮೂರು ಕೂಡ ಸೇಮ್ ಇರಬೇಕು. ಅಂದ್ರೆ ಒಂದು ಫೋಟೋವನ್ನ ಎಕ್ಸ್ಟ್ರಾ ನೀವು ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ಅಟೆಂಡೆನ್ಸ್ ಸೀಟಿಗೆ ಅಲ್ಲಿ ಲಗತ್ತಿಸಲಾಗ್ತದೆ. ಒರಿಜಿನಲ್ ವ್ಯಾಲಿಡ್ ID ಪ್ರೂಫ್ ಆಸ್ ಪರ್ ಅಪ್ಲೋಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಆಲ್ಮೋಸ್ಟ್ ಮೋರ್ ದೆನ್ 99% ಮಕ್ಕಳು ಆಧಾರ್ ಅನ್ನ ಒರಿಜಿನಲ್ ವ್ಯಾಲಿಡ್ ID ಆಗಿ ಎಂಟ್ರಿ ಮಾಡ್ಕೊಂಡಿರ್ತೀರಾ. ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಸೊ ಕ್ಯಾಂಡಿಡೇಟ್ಸ್ ಹೂ ರಿಜಿಸ್ಟರ್ಡ್ ಅದರ್ ದೆನ್ ಆಧಾರ್ ಕಾರ್ಡ್, ಒಂದು ವೇಳೆ ಯಾರಾದ್ರೂ ಆಧಾರ್ ಕಾರ್ಡ್ ಅನ್ನ ಹೊರತುಪಡಿಸಿ ಬೇರೆ ನಿಮ್ಮ ಗೌರ್ಮೆಂಟ್ ID ಇಶ್ಯೂಡ್ ಮಾಡಿರ್ತಾರೆ, ಪ್ಯಾನ್ ಕಾರ್ಡ್ ಇರ್ತದೆ, ಡ್ರೈವಿಂಗ್ ಲೈಸೆನ್ಸ್ ಇರ್ತದೆ ಇತ್ಯಾದಿ, ನಿಮ್ಮ ಬೇರೆ ಗೌರ್ಮೆಂಟ್ ಇಶ್ಯೂಡ್ ಮಾಡಿರುವ ID ಕಾರ್ಡ್ ಅನ್ನ ಬಳಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ, ನೀವು ಒಂದು ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಇಂದ ಅಥವಾ ತಹಶೀಲ್ದಾರು, ರೆವಿನ್ಯೂ ಆಫೀಸರು, SDM, ಪ್ರಿನ್ಸಿಪಾಲು, ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರಿಂದ ನೀವೊಂದು ಪ್ರೊಫಾರ್ಮಾವನ್ನ ಸಿಗ್ನೇಚರ್ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗ್ಬೇಕು. ಈ ಪ್ರೊಫಾರ್ಮಾ ಕೊನೆಯಲ್ಲಿ ನಾನು ತೋರಿಸ್ತೇನೆ. ಇಲ್ಲಿಯೂ ಕೂಡ ನಿಮ್ಗೆ ಪ್ರೊಫಾರ್ಮಾವನ್ನ ಒದಗಿಸಿದ್ದಾರೆ. ಇನ್ನೊಂದಿಷ್ಟು ಅಂಶಗಳಿದಾವೆ, ತಾವು ಡಿಟೇಲ್ ಆಗಿ ನೋಡ್ಕೊಳ್ಳಿ. ಜೊತೆಗೆ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ, ಶೂಸ್ ವಿತ್ ಥಿಕ್ ಸೋಲ್ಸ್ ಆಫ್ ಗಾರ್ಮೆಂಟ್ಸ್ ವಿತ್ ಲಾರ್ಜ್ ಬಟನ್ಸ್ ಆರ್ ನಾಟ್ ಪರ್ಮಿಟೆಡ್. ನಿಮ್ಗೆ ಶೂಸು, ಥಿಕ್ ಸೋಲ್ಸು, ನಿಮ್ಮ ಟೈಟ್ ಆಗಿರ್ತಕ್ಕಂಥ ಜೀನ್ಸ್ ಪ್ಯಾಂಟ್ಗಳು, ಫುಲ್ ಸ್ಲೀವ್ಸ್ ಫುಲ್ ಶರ್ಟ್ಗಳು ಇತ್ಯಾದಿಗಳು ಅಲೋ ಮಾಡೋದಿಲ್ಲ. ಆದಷ್ಟು ಫ್ರೀ ಆಗಿರ್ತಕ್ಕಂಥ ಹಾಫ್ ಶರ್ಟು, ಒಂದು ಫ್ರೀ ಆಗಿರ್ತಕ್ಕಂಥ ಪ್ಯಾಂಟು, ನಾರ್ಮಲ್ ಸ್ಯಾಂಡಲ್ಸ್ ಇತ್ಯಾದಿಯಾಗಿ ನೀವು ಹಾಕೊಂಡು ಹೋಗ್ಲಿಕ್ಕೆ ಪರ್ಮಿಟೇಬಲ್ ಇರ್ತದೆ. ಯಾರಾದ್ರೂ ಎಕ್ಸಾಮ್ ಟೈಮ್ ನಲ್ಲಿ ನೀವು ಬಯೋ ಬ್ರೇಕ್ಗೆ ಹೋದ್ರೆ ಪುನಃ ತಿರ್ಗಾ ನೀವು ಅಲ್ಲಿ ಫ್ರಿಸ್ಕಿಂಗ್ ಮಾಡ್ಲಾಗ್ತದೆ, ನಿಮ್ಗೆ ಬಯೋಮೆಟ್ರಿಕ್ ಫ್ರಿಸ್ಕಿಂಗ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಜೊತೆಗೆ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ, ನೀವು ಎಕ್ಸಾಮ್ ಹಾಲ್ ನಲ್ಲಿ ಎಕ್ಸಾಮಿನೇಷನ್ ಬರದಾದ ಮೇಲೆ ರಫ್ ಶೀಟ್ ನಲ್ಲಿ ವರ್ಕ್ ಮಾಡ್ಕೊಂಡಿರ್ತೀರಾ. ಆ ರಫ್ ಶೀಟಿನ ವರ್ಕ್ ಮಾಡಬೇಕಾದಾಗ ಮೇಲ್ಗಡೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಮೆನ್ಷನ್ ಮಾಡಿಕೊಂಡು ನೀವು ರಫ್ ವರ್ಕ್ ಅನ್ನ ಮಾಡ್ಕೊಳ್ಳಿ. ಆ ರಫ್ ವರ್ಕ್ ಮಾಡಿರ್ತಕ್ಕಂಥ ರಫ್ ಶೀಟ್ ಅನ್ನ ಕೂಡ ಅಲ್ಲಿ ಡ್ರಾಪ್ ಬಾಕ್ಸ್ ನಲ್ಲಿ ಹಾಕಿ ಬರಬೇಕಾಗ್ತದೆ. ಜೊತೆಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನು ಒಯ್ದಿರ್ತೀರಾ, ಅಡ್ಮಿಟ್ ಕಾರ್ಡ್ ಕೂಡ ಡ್ರಾಪ್ ಬಾಕ್ಸ್ ನಲ್ಲಿ ಹಾಕ್ಲೇಬೇಕಾಗ್ತದೆ. ನೀವು ವಿತೌಟ್ ಡ್ರಾಪ್ ಬಾಕ್ಸ್ ನಲ್ಲಿ ನೀವು ಎರಡು ಹಾಕದೇ ಇದ್ದಲ್ಲಿ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಟೋಮೆಟಿಕ್ ಆಗಿ ಮಾಡೋದಿಲ್ಲ. NTA ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇರ್ತದೆ, ಅದನ್ನೆಲ್ಲವನ್ನ ಕೂಡ ತಾವು ನೋಡ್ಕೊಳ್ಳಿ. ಡಿಕ್ಲರೇಷನ್ ಫ್ರಮ್ ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ ಅಂತ ನಿಮ್ಮ ಪ್ರಿನ್ಸಿಪಲ್, ನೀವು ಅಧ್ಯಯನ ಮಾಡಿರುವ ಕಾಲೇಜಿನ ಪ್ರಾಂಶುಪಾಲರಿಂದ ಎಲ್ಲವನ್ನ ಡಿಟೇಲ್ ಆಗಿ ಎಂಟ್ರಿ ಮಾಡಿಕೊಂಡು ಪ್ರಾಂಶುಪಾಲರ ಸಿಗ್ನೇಚರು, ಸೀಲು, ನಿಮ್ಮ ಸಿಗ್ನೇಚರು ಇದೆಲ್ಲವನ್ನ ಮಾಡಿಕೊಂಡು ನೀವು ಈ ಪ್ರೊಫಾರ್ಮಾವನ್ನ ತೆಗೆದುಕೊಂಡು ಹೋಗ್ಬೇಕು. ಇದಿಷ್ಟು ಅಪ್ಡೇಟ್ ವಿದ್ಯಾರ್ಥಿಗಳೇ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ. ಪರೀಕ್ಷೆಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ತಾರಾನಾಥ್ ಜಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚಿನ ಅಪ್ಡೇಟ್ಗಳನ್ನ ಕೂಡ ತಾವು ಪಡಿತೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್.